ಬರೆಯೋ ಪರೀಕ್ಷೆ ಬಗ್ಗೆ ಚಿಂತೆ ಮಾಡ್ತಿರೋ ನಿನಗ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಐತಿ ಮಗಳ. ಇಂದು ಅಷ್ಟಮಿ, ಅವನ್ ದರ್ಶನ ಮಾಡು. ಆಕಿನ ಜೋಪಾನ ಮಾಡ್ತಾಳ. ಆಕಿನ ನಂಬು ಮಗಳ, ಆಕಿನ ನಂಬು. ಉಧೋ ಉಧೋ ಎಲ್ಲವ್ವ. ಜಲಂಧರ್ ಬಳಸ್ತಾ ಇರೋ ಫೋನ್ ನಂಬರ್ಗಳು ನಮ್ಮ ಸುತ್ತಮುತ್ತ ಇರೋ ನೆಟ್ವರ್ಕ್ಗೆ ಟ್ಯಾಗ್ ಆಗಿದೆ. ಉಗ್ರಲ್ಲಿ ಬಚ್ಚಿಟ್ಕೊಂಡಿರೋನ್ನ ಊರೆಲ್ಲ ಹುಡುಕ್ತಿದ್ದೀವಿ ಎಂದಾಗಾಯ್ತು. ಹುಡುಕ್ತಿದ್ದೀವಿ ಅಲ್ಲ ಝಂಡೆ, ಹುಡುಕ್ತಿದೀಯಾ? ಅವನು ಇಲ್ಲೇ ಇದ್ಕೊಂಡು ನಮ್ಮನ್ನು ಗಮನಿಸ್ತಾ ಇದ್ದಾನೆ. ಎಲ್ಲಿಂದ ಹೇಗೆ ಅಂತ ಕಂಡುಹಿಡಿ. ಅವನು ಅನುನ ಯಾಕೆ ಭೇಟಿ ಮಾಡ್ದ ಅಂತಾನೆ ಗೊತ್ತಾಗ್ತಿಲ್ಲ. ಅವನಿಂದ ಅನುಗೇನು ತೊಂದರೆ ಆಗದೆ ಇದ್ರೆ ಸಾಕು. ಚೆನ್ನಾಗಿದೆ ಈ ಆಟ. ನಾನು ನಿನಗೇನು ಆಗಬಾರ್ದು ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ರೆ ನೀನು ಅನು ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ. ಅವನ ಸ್ಟ್ರಾಟಜಿ ಏನು ಅಂತ ಅಬ್ಸರ್ವ್ ಮಾಡಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಇತಿಶ್ರೀ ಹಾಡಿಸ್ತೀನಿ. ಅದಕ್ಕೆ ನೀನು ಕೋಆಪ್ರೇಷನ್ ಬೇಕು. ನನ್ನ ಕೋಆಪ್ರೇಷನ್. Excuse me, sir. Come in, Meera. Sir, there's a good news. Actually, ಜಪಾನ್ ಕಂಪನಿಯವ್ರ ಜೊತೆ ಮಾತಾಡಿದೆ and they are willing to tie up with us. ನಮ್ಮ ಬೆಂಗಳೂರಿನ ಕಸದ ಸಮಸ್ಯೆಗೆ ಅವ್ರ ಹತ್ರ ಒಂದು ಒಳ್ಳೆ ಸೊಲ್ಯೂಷನ್ ಇದೆಯಂತೆ ಸರ್. ಇನ್ಫ್ಯಾಕ್ಟ್ ನಾನು ನಿಮ್ಮ ಪ್ಲಾನ್ನ ಕೂಡ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೆ and they are really impressed about it. ಗುಡ್. ಸರ್, ಆದಷ್ಟು ಬೇಗ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಬಂದು ಮೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೈನ್. ಅನ್ಕೊಂಡಿದ್ಕಿಂತ ಬೇಗನೆ ಆಯಿತು. ಸರ್, ಐ ನೀಡ್ ಎ ಸಿಗ್ನೇಚರ್ ಆಫ್ ಯೋರ್. ಸರ್, ಏನಾಯ್ತು ಸರ್? ಕೈ ಹಿಡ್ಕೊಂಡಂಗಾಯ್ತು. ವ್ಯಾಯಾಮ ತಪ್ಪಿಸ್ಕೊಂಡ್ರ ಸರ್? ಸಾಮಾನ್ಯವಾಗಿ ವ್ಯಾಯಾಮ ತಪ್ಪಿಸ್ಕೊಂಡ್ರೆ ಹೀಗಾಗುತ್ತೆ ಸರ್. ಹೌದು, ತುಂಬ ದಿನಗಳೇ ಆಗೋದ್ರು ವ್ಯಾಯಾಮ ಮಾಡಿ, ಸೈಕ್ಲಿಂಗ್ ಮಾಡಿ. ನಮ್ಮ ಝಂಡೆ ಸಾಹೇಬ್ರ ಕೃಪಾ ಕಟಾಕ್ಷದಿಂದ ಕೂತು ಜಾಗ ಬಿಟ್ಟು ಅಲ್ಲಾಡಕ್ಕೂ ಆಗದೆ ಇರೋ ಪರಿಸ್ಥಿತಿ ಆಗಿತ್ತು. ನಾಳೆನೇ ಸೈಕ್ಲಿಂಗಿಗೆ ಹೋಗ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ನೀವು ಬರ್ಬೋದು. ನೀವಿಬ್ಬರು ಬರ್ಬೋದು. ನೀನು ಬರಲೇಬೇಕು. ಶಂಕರ, ಆ ಗೋಡನ್ ಕೀ ನನ್ನ ಹತ್ರನೇ ಇತ್ತು. ಅಲ್ಲೊಂದೆರಡು ಸೀರೆ ಬೇಡ ಬಿಡು, ನಾನೇ ಬರ್ತೀನಿ. ಗೋಡನ್ ಅಂದ ತಕ್ಷಣ ಯಾವುದೋ ಹಳೆ ಸಾಮಾನ್ಯ ಮುಂದ್ಗಡೆ ಬಂತು. ಏನು ಗ್ರಾಚಾರನೋ ಏನೋ. ಬರ್ತೀನಿ ಬಿಡು. ಹಲೋ, ಮುಖದ ಮೇಲೆ ಗಾಯ ಆಗಿದ್ರು ಬೇರೆಯವ್ರ ಮೂಗಲ್ಲಿ ಬೆರಳಿಡೋ ಬುದ್ಧಿ ನಿಮ್ದು. ಇಷ್ಟು ದಿನ ಆದ್ಮೇಲೆ ನಿಮಗೆ ಒಳ್ಳೆ ಬುದ್ಧಿ ಬಂತಲ್ಲ, ಅದೇ ನನಗೆ ಸಂತೋಷ. ನಾನು ಹೇಳಿದ್ದು ನಿನಗೆ. ಅದಿರ್ಲಿ, ನೇರ ವಿಷಯಕ್ಕೆ ಬರ್ತೀನಿ. ನಿನ್ನೆ ರಾತ್ರಿ ಟೆರೆಸಲ್ಲಿ ಟೀ ಪಾರ್ಟಿ ಇತ್ತು, ಹೋಗಿದ್ರಾ ನೀವು? ನೀವು ಹೋಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಮಗಳು ನಿಮ್ಮನ್ನು ಕರೆದೇ ಇರ್ಲಿಲ್ವಲ್ಲ. ಅಲ್ಲ, ಈಗ ಮನೆ ಮೇಲೆ ಹೊಗೆ ಬರುತ್ತಲ್ಲ, ಮನೆ ಒಳಗಡೆ ಬರೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಏನೋ ಹೇಳಬೇಕಿತ್ತು, ಹೇಳಿದೆ. ಇದನ್ನೇ ಹೇಳೋದು, ಬೇರೆಯವ್ರು ಕುಡಿಯೋ ಟೀನಲ್ಲಿ ಬಿಸ್ಕೆಟ್ ಅಜ್ಜೋ ಬುದ್ಧಿ ಅಂತ. ಅವ್ರವ್ರ ಜೀವನ ಅವ್ರವ್ರಿಗೆ, ನಿಮ್ಗೆ ಯಾಕ್ರಿ ಬೇಕು? ನಮ್ಮ ಮನೆ, ನಮ್ಮ ಕಷ್ಟ, ನಿಮ್ಮದು ನೀವು ನೋಡ್ಕೊಳ್ಳಿ. ಆಯ್ತು, ನಾಳೆ ವಠಾರದ ಮರ್ಯಾದೆ ಹೋಗುತ್ತಲ್ಲ, ಹೀಗೆ
ತಲೆ ತಗ್ಸ್ಕೊಂಡು ನಿಲ್ತಿರಲ್ಲ ಆವಾಗ ಗೊತ್ತಾಗತ್ತೆ ನಿಮ್ಗೆ. ನಾನು ಹುಟ್ಟಿ ಬೆಳೆದಿದ್ದೆ ಈ ಒಟ್ಟಾರದಲ್ಲಿ. ಇದನ್ನೆಲ್ಲ ಹೋಗಿ ಟಿಪ್ಟೂರಲ್ಲಿ ಹೇಳ್ಕೊಳ್ಳಿ. ಎಲ್ಲ ಇವನ ಏನು 6 ಅಡಿಷನಲ್ ಶೀಟ್ ತಗೊಂಡ? ನನಗೆ ಕೊಟ್ಟಿರೋ ಬುಕ್ಲೆಟ್ ಮುಗಿಸೋ ಅಷ್ಟರಲ್ಲೇ ಸಾಕಾಗೋಯ್ತು ಅನು. ಅಂದಮೇಲೆ ಎಕ್ಸಾಮ್ ಸಖತ್ತಾಗಿ ಮಾಡಿರ್ತೀಯ ಅಲ್ವಾ? ಹ್ಞೂ ರಮ್ಯಾ, ಚೆನ್ನಾಗಿ ಮಾಡಿದೆ ಅಲ್ವಾ? ಮತ್ತೆ ಆರ್ಯ ಸರೇ ಬಂದು ಟೀ ಮಾಡಿಕೊಟ್ಟು ಮಾರ್ಕೆಟಿಂಗ್ ಪಾಠ ಮಾಡಿದ್ದಾರೆ ಅಂದಮೇಲೆ ಚೆನ್ನಾಗೇ ಮಾಡಿರಬೇಕು. ನೆಕ್ಸ್ಟ್ ಎಕ್ಸಾಮ್ಗೂ ಟೀ ಆರ್ಡರ್ ಮಾಡಿದ್ಯಾ ಹೇಗೆ? ಅನು, ಏನಾಯ್ತು? ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಡಲ್ಲಾಗಿ ಬರ್ತಿದ್ಯಲ್ಲ. ಏನೋ ಗೊತ್ತಿಲ್ಲ ರಮ್ಯಾ, ಮನ್ಸಿಗೆ ತುಂಬಾ ಸಂಕಟ ಆಗ್ತಿದೆ. ಮನೆಯಿಂದ ಹೊರಡ್ಬೇಕಾರೆ ಆ ಚೋಕ್ತೆ ಬಂದು ಏನೇನೋ ಹೇಳ್ಬಿಟ್ಟು ಹೊಟ್ಟೋದ್ಲು. ನನಗಂತೂ ತಲೆ ಚಿಟ್ಟು ಹಿಡಿತಿದೆ ಕಣೆ. ಜೋಕ್ತಿ ಮಾತುಗಳು ಯಾವಾಗಲೂ ಒಗಟೆ ಅಲ್ವಾ? ಇಲ್ಲ ರಮ್ಯಾ, ಜೋಗ್ತವ ಹೇಳ್ದಂಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದರೆ ನನಗೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ. ಅನು, ಅಮ್ಮ ಕೊಟ್ಟಿ ಚೀಟಿ ಕಾಸು ನನ್ನ ಹತ್ರನೇ ಇದೆ. ಇಲ್ಲ ನೆಂಟ್ರ ಮನೆಗೆ ಕೊಟ್ಬಿಟ್ಟು ಬರ್ತೀನಿ. ನೀ ಹೋಗು, ನಾನು ಆಮೇಲೆ ಬರ್ತೀನಿ. ಈಗಲೇ ಹೋಗ್ಬೇಕೇನೆ? ಹ್ಞೂ ಕಣೆ, ಇಲ್ಲಾಂದ್ರೆ ಅಮ್ಮ ಬೈತಾರೆ. ನೀ ಹೋಗಿರು, ನಾನು ಬರ್ತೀನಿ. ಸರಿ, ಬಾಯ್. ಆಟೋ. ಪರೀಕ್ಷೆ ಹೇಗೆ ಬರೋದ್ರಿ ಮೇಡಮ್? ಚೆನ್ನಾಗಿ ಮಾಡಿದ್ದೀನಿ. ಮತ್ತೆ ಯಾಕೆ ಸಪ್ಗೆ ಇದ್ದೀರಾ? ಹೇಳಿ ಮೇಡಮ್, ಯಾರಾದರೂ ಏನಾದರೂ ಅಂದ್ರ? ಹಾಗೇನಿಲ್ವಲ್ಲ, ಅಷ್ಟಕ್ಕೂ ನೀವ್ಯಾಕೆ ಇದನ್ನೆಲ್ಲ? ಸರ್ ಸರ್, ಇದು ನಿಜವಾಗ್ಲೂ ನೀವೇನಾ? ಜೊತೆ